ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಯುಧಿಷ್ಠಿರನ ಪ್ರಶ್ನವರ್ಣನವೆಂಬ ಹಿಂದಿನಿಂದ ಮುಂದುವರಿದ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸನು ಹೇಳುತ್ತಾನೆ, ಈಗ ಭೂಮಿದೇವಿ ಎಂಬ ಸಾಧ್ವೀಮಣಿಯ ಹಣೆಯ ತಿಲಕವು, ಐಶ್ವರ್ಯವೆಂಬ ಬಳ್ಳಿಗೆ ಸರಿಕೂಡಿದ ಪಾತಿಯು, ವಾಗ್ದೇವಿಯ ಜಲಕ್ರೀಡೆಯಿಂದ ಮನೋಹರವೂ ಆಗಿರುವ ನೋಹೇರಕವೆಂಬ ತೀರ್ಥವನ್ನು ಬಣ್ಣಿಸುವೆನು. ನೃಪವರ್ಯ, ನೀನು ಕಾಶಿ ಕ್ಷೇತ್ರಕ್ಕಿಂತ ಮಿಗಿಲಾದ ಧರ್ಮಾರಣ್ಯವನ್ನು ಕುರಿತು ಪ್ರಶ್ನಿಸಿದುದು ಒಳಿತಾಯಿತು. ಈಗ ಅತ್ಯಂತ ಸಾವಧಾನದಿಂದ ಶ್ರವಣ ಮಾಡು. ಪ್ರಸ್ತುತ ಕಾಲದಲ್ಲಿ ಧರ್ಮಾರಣ್ಯವೆಂಬುದು ಇಂದಿನ ಗಯಾ ಕ್ಷೇತ್ರವಾಗಿದೆ. ಎಲ್ಲ ತೀರ್ಥಗಳು ಇಲ್ಲಿಯೇ ಇವೆ. ಆದ್ದರಿಂದ ಇದನ್ನು ಊಷರವೆಂದು ಕರೆಯುತ್ತಾರೆ. ಇದನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಮೊದಲಾದವರು, ಇಂದ್ರಾದಿ ದಿವಿಜರು, ಲೋಕಪಾಲಕರು, ದಿಕ್ಪಾಲಕರು, ಪರಮೇಶ್ವರನ ಶಕ್ತಿರೂಪರಾದ ಬ್ರಾಹ್ಮ್ಯಾದಿ ಸಪ್ತಮಾತ್ರಿಕೆಯರು, ಗಂಧರ್ವರು, ಅಪ್ಸರಸರು, ಯಜ್ಞ ಕರ್ಮಗಳು ಎಂಬ ಗ್ರಹದೇವತೆ ಮತ್ತು ಅಧಿದೇವತೆಗಳು, ಋತುಗಳು, ಮಾಸಗಳು, ಪಕ್ಷಗಳು, ದೇವದಾನವರು ಸೇವಿಸುತ್ತಿದ್ದಾರೆ. ಮುನಿಶ್ರೇಷ್ಠರು ಇಲ್ಲಿ ಅನೇಕ ಯಜ್ಞಗಳನ್ನು ಮಾಡಿದ್ದಾರೆ ಮತ್ತು ಇದನ್ನು ಸಿಂಹಗಳು, ಹುಲಿಗಳು, ಆನೆಗಳು, ಬಗೆ ಬಗೆಯ ಹಕ್ಕಿಗಳು, ಹಸುಗಳು, ಎಮ್ಮೆ ಮೊದಲಾದವುಗಳು, ಕೊಕ್ಕರೆಗಳು, ಜಿಂಕೆಗಳು, ಹಂದಿಗಳು ಸೇವಿಸುವುದರಿಂದ ಇದು ಸಮಸ್ತ ಸೌಖ್ಯಗಳನ್ನೀಯುವ ಮೊದಲನೆಯ ಸ್ಥಾನವು. ರಾಜವರ, ನಾನಾ ವಿಧವಾದ ಹಿಂಸ್ರ ಪ್ರಾಣಿಗಳಿಂದ ಸೇವಿತವಾದ ಈ ಸ್ಥಳದಲ್ಲಿ ಹಕ್ಕಿಗಳಾಗಲಿ, ಹುಳು ಹುಪ್ಪಟೆ ಮೊದಲಾದವುಗಳಾಗಲಿ, ಪಶುಗಳಾಗಲಿ, ಸಿಂಹ ಮೊದಲಾದ ಮೃಗಗಳಾಗಲಿ, ಜಲ ಮತ್ತು ಭೂಮಿಯಲ್ಲಿ ವಾಸಿಸುವ ಪ್ರಾಣಿಗಳಾಗಲಿ, ಆಕಾಶದಲ್ಲಿ ಮತ್ತು ಭೂಮಿಯಲ್ಲಿ ಸಂಚರಿಸುವ ಡಾಕಿನ್ಯಾದಿ ಭೂತಗಳಾಗಲಿ, ರಾಕ್ಷಸರಾಗಲಿ ಮೃತ್ಯು ಹೊಂದಿದರೆ ಅವರೆಲ್ಲರೂ ತಮ್ಮ ಹಿಂದಿನ 101 ಜನರೊಡನೆ ಮುಕ್ತರಾಗಿ ವಿಷ್ಣು ಲೋಕವಾದ ವೈಕುಂಠಕ್ಕೆ ತೆರಳುವರು. ಇದರಲ್ಲಿ ಸಂಶಯವಿಲ್ಲ. ಯಾರು ಭತ್ತ, ಎಳ್ಳು, ತುಪ್ಪ, ಬಿಲ್ವಪತ್ರೆ, ಗರಿಕು ಇವುಗಳಿಂದ ಇಲ್ಲಿ ಪಿತೃಗಳಿಗೆ ತರ್ಪಣಗಳನ್ನು ಪ್ರದಾನ ಮಾಡುವರೋ ಅವರು ತಮ್ಮ ಹಿಂದಿನ ಮತ್ತು ಮುಂದಿನ 10 ತಲೆಯ ಪಿತೃಗಳನ್ನು, 7 ಗೋತ್ರದವರನ್ನು, 101 ವಂಶದವರನ್ನು ಉದ್ಧಾರ ಮಾಡುವರು. ಅನೇಕ ಜಾತಿಯ ಮರಗಳುಳ್ಳದ್ದು, ಲತೆಗಳ ಪೊದೆಗಳಿಂದ ಅಲಂಕೃತವಾದುದು ಆಗಿರುವ ಈ ಧರ್ಮಾರಣ್ಯವು ಯಾವಾಗಲೂ ಪುಣ್ಯವನ್ನು ಕೊಡುವುದು, ಫಲಗಳಿಂದ ಕೂಡಿರುವುದು. ರಾಜನೇ, ಧರ್ಮಾರಣ್ಯದಲ್ಲಿ ದ್ವೇಷವೂ ಭಯವೂ ಇರುವುದಿಲ್ಲ. ಅಲ್ಲಿ ಹಸುಗಳು ಹುಲಿಗಳೊಡನೆಯೂ, ಬೆಕ್ಕುಗಳು ಇಲಿಗಳೊಡನೆಯೂ, ಕಪ್ಪೆಯು ಸರ್ಪದೊಡನೆಯೂ, ಮನುಷ್ಯರು ರಾಕ್ಷಸರೊಡನೆಯೂ ಆಡುತ್ತಾ ಭಯವಿಲ್ಲದೆ ವಾಸಿಸುತ್ತಾರೆ. ಆ ಧರ್ಮಾರಣ್ಯವು ಅತ್ಯಂತ ಆನಂದಪ್ರದವೋ ಅತಿ ಪವಿತ್ರವೋ ಆದುದು. ಅಲ್ಲಿ ನವಿಲು ಪೊದೆಯಲ್ಲಿದ್ದು ಇಂಪಾಗಿ ಕೂಗುವುದು. ಧ್ಯಾನಾಸಕ್ತನಾದ ಮುನಿಯು ಕೇಳುವನೆಂದು ಕಪೋತಿಯು ಸುಮ್ಮನಿರುವುದು. ಚಕ್ರವಾಕವು ಆ ಧ್ಯಾನಾಸಕ್ತನ ಹೆದರಿಕೆಯಿಂದ ತನ್ನ ಪತಿಯನ್ನಗಲಿ ಮೌನವಾಗಿರುವುದು. ಬೆಳದಿಂಗಳನ್ನು ಕುಡಿಯುವ ಚಕೋರವು ರಾತ್ರಿ ವ್ರತವನ್ನು ಹೊಂದಿರುವಂತಿರುವುದು. ಸಾರಿಕೆಗಳು ಅಂದರೆ ಗೊರವಂಕಗಳು ಇಂಪಾಗಿ ಮಾತಾಡುತ್ತಾ ಗಿಳಿಯನ್ನು ಸಂಬೋಧಿಸುವವು. ಪರಮೇಶ್ವರನು ಅಲ್ಲಿ ನೆಲೆಗೊಂಡಿರುವುದರಿಂದ ಅವನು ಸಂಸಾರ ಸಾಗರವನ್ನು ದಾಟಿಸುವನು. ಯಾವನಾದರೂ ಮನೆಯಿಂದ ಅನಾದರದಿಂದಾಗಲಿ ಆ ಧರ್ಮಾರಣ್ಯಕ್ಕೆ ಹೋದರೆ ಅವನಿಗೆ ಪ್ರತಿ ಹೆಜ್ಜೆಯಲ್ಲಿಯೂ ಅಶ್ವಮೇಧ ಯಾಗ ಮಾಡುವುದಕ್ಕಿಂತ ಹೆಚ್ಚಾದ ಧರ್ಮವು ಲಭಿಸುವುದು. ಅಲ್ಲಿ ಶಾಪವನ್ನು ಕೊಡುವುದರಲ್ಲಿಯೂ ಅನುಗ್ರಹ ಮಾಡುವುದರಲ್ಲಿಯೂ ಸಮರ್ಥರಾದ, ಪುಣ್ಯ ಕಾರ್ಯಗಳಲ್ಲಿ ನಿರತರಾದ 18,000 ಬ್ರಾಹ್ಮಣರಿದ್ದಾರೆ ಮತ್ತು ಅವರಿಗೆ ಸೇವಕರಾದ 36,000 ವರ್ತಕರಿರುವರು. ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವರು, ಬ್ರಹ್ಮನಿಷ್ಠರು, ಅಯೋನಿಜರು, ಪುರಾಣವನ್ನರಿತವರು, ಒಳ್ಳೆಯ ನಡತೆಯುಳ್ಳವರು, ಧರ್ಮ ಬುದ್ಧಿಯುಳ್ಳವರು, ಶುದ್ಧ ಜ್ಞಾನವುಳ್ಳವರು ಆಗಿರುವ ಆ ಧರ್ಮಾರಣ್ಯವಾಸಿಗಳನ್ನು ಸ್ವರ್ಗಲೋಕದಲ್ಲಿ ದೇವತೆಗಳು ಹೊಗಳುತ್ತಾರೆ. ಯುಧಿಷ್ಠಿರನು ಕೇಳುತ್ತಾನೆ, ದೇವತೆಗಳು ಯಾವಾಗ ಅದಕ್ಕೆ ಧರ್ಮಾರಣ್ಯವೆಂಬ ಹೆಸರನ್ನಿಟ್ಟರು? ಯಾವುದರಿಂದ ಭೂಮಿಯಲ್ಲಿ ಅದು ಪವಿತ್ರವಾಯಿತು? ಯಾರು ಅದನ್ನು ಸೃಜಿಸಿದರು? ಯಾವ ಕಾರಣದಿಂದ ಅದು ತೀರ್ಥವಾಯಿತು? ಎಷ್ಟು ಜನ ಬ್ರಾಹ್ಮಣರನ್ನು ಹಿಂದೆ ಯಾರು ಅಲ್ಲಿ ಇಟ್ಟರು? ಇದನ್ನು ನನಗೆ ಹೇಳು. 18,000 ಬ್ರಾಹ್ಮಣರನ್ನು ಏಕೆ ಅಲ್ಲಿ ನೆಲೆಸುವಂತೆ ಮಾಡಿದರು? ಸಕಲ ವಿದ್ಯೆಗಳಲ್ಲಿ ಕುಶಲರು, ವೇದ ಅಧ್ಯಯನ ಮಾಡಿದವರು, ಋಗ್ವೇದಾದಿ 3 ವೇದಗಳ ಸಾರವನ್ನು ಬಲ್ಲವರು, ಧರ್ಮಜ್ಞರು, ಒಳ್ಳೆಯ ನಡತೆಯುಳ್ಳವರು, ತಪಸ್ವಿಗಳು, ಸತ್ಯ ಮತ್ತು ನಿಯಮಪರರು, 1 ತಿಂಗಳು ಉಪವಾಸ ಮಾಡುವುದರಿಂದಲೂ ಚಾಂದ್ರಾಯಣಾದಿ ವ್ರತಗಳಿಂದಲೂ ಕೃಶಾಂಗರು, ಬ್ರಹ್ಮಜ್ಞಾನಿಗಳು ಆಗಿರುವ ಈ ಬ್ರಾಹ್ಮಣೋತ್ತಮರು
ಯಾವ ವಂಶದಲ್ಲಿ ಜನಿಸಿದರು, ಪ್ರತಿದಿನವೂ ಅವರು ಯಾವುದರಿಂದ ಜೀವನ ಮಾಡುವರು, ಅವರನ್ನು ಅಲ್ಲಿರುವ ದಾನವರು, ದೈತ್ಯರು, ಭೂತಗಳು, ಬೇತಾಳಗಳು, ರಾಕ್ಷಸರು, ಪಿಶಾಚಗಳು ಏತಕ್ಕೆ ಹೆದರಿಸುವುದಿಲ್ಲ? ವಾಗ್ಮಿಯಾದ ವ್ಯಾಸನೇ, ಇದನ್ನೆಲ್ಲ ಸಂಪೂರ್ಣವಾಗಿ ಮೊದಲಿನಿಂದ ನನಗೆ ತಿಳಿಸು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಪೂರ್ವ ಭಾಗದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಯುಧಿಷ್ಠಿರನ ಪ್ರಶ್ನವರ್ಣನವೆಂಬ 2ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ.